Good morning students. So last class ನಲ್ಲಿ ನಾವು chemical properties of alcohol ಗಳನ್ನು ಡಿಸ್ಕಸ್ ಮಾಡಿದ್ದೀವಿ. So today I am going to discuss the chemical properties of phenols. So ಅದನ್ನ ನಾನು ಶಾರ್ಟ್ ಒಳಗಡೆ ಏನಂತಪ್ಪ ಅಂತಂದ್ರೆ reactions that is chemical reactions of phenol. ರಿಯಾಕ್ಷನ್ಸ್ ಆಫ್ ಫಿನಾಲ್ಸ್ ಅನ್ನು ಡಿಸ್ಕಸ್ ಮಾಡ್ಕೊತಾ ಹೋಗಬೇಕು. ಅಂದರೆ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಫಿನಾಲ್ಸ್ ಅನ್ನಂಗಿದು. ಸೊ ಇದರಲ್ಲಿ ನಾವು ಒಂದು 5 ರಿಯಾಕ್ಷನ್ಸ್ ಅನ್ನು ನೋಡ್ತೀವಿ. ಫಸ್ಟ್ ರಿಯಾಕ್ಷನ್ ನಾವು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅರೋಮ್ಯಾಟಿಕ್ ರಿಯಾಕ್ಷನ್ಸ್. ಸೊ ಸೆಕೆಂಡ್ ಒನ್ ಏನು ನೋಡ್ತೀವಪ್ಪ ಅಂತಂದ್ರೆ ನಾವಿಲ್ಲಿ ಅದರಲ್ಲಿ ಕೋಕ್ಸ್ ರಿಯಾಕ್ಷನ್ ಅಂತ ನೋಡ್ತೀವಿ. ಈಗ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಒಳಗಡೆ ನಾವು ಅಲ್ಲಿ 2 ನೈಟ್ರೇಷನ್ ಒಂದು ನೋಡ್ತೀವಿ, ಹ್ಯಾಲೋಜಿನೇಷನ್ ಒಂದು ನೋಡ್ತೀವಿ. ಅದಾದ ನಂತರ 2ನೇದು ಕೋಕ್ಸ್ ರಿಯಾಕ್ಷನ್, 3ನೇದು ರೈಮರ್-ಟೈಮನ್ ರಿಯಾಕ್ಷನ್, ಆಮೇಲೆ 4ನೇದು ರಿಯಾಕ್ಷನ್ ವಿತ್ ಜಿಂಕ್ ಡಸ್ಟ್, ಆ್ಯಂಡ್ 5th ಒನ್ ಈಸ್ ಆಕ್ಸಿಡೇಷನ್ ರಿಯಾಕ್ಷನ್. ಸೊ ದೀಸ್ ಆರ್ ದಿ ಸಮ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಫೆನಾಲ್. ಸೊ ಫಸ್ಟ್ ಒನ್ ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಒನ್ ಏನಪ್ಪ ಅಂತಂದರೆ ಎಲೆಕ್ಟ್ರೋಫಿಲಿಕ್ aromatic substitutions. Electrophilic aromatic substitution reaction. The first reaction. Okay. ಇದರಲ್ಲಿ ನಾವು A ಅಂತ ನೋಡ್ತೀವಿ, that is called as nitration reaction ಅನ್ನು ಫಸ್ಟ್ ಡಿಸ್ಕಸ್ ಮಾಡೋಣ. ಸೊ ನಿಮಗೆ ಫಸ್ಟ್ ಆಫ್ ಆಲ್ ಗೊತ್ತು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಂತಂದ್ರೆ ಏನು. ಎಲೆಕ್ಟ್ರೋಫೈಲ್ ಅಂತಂದ್ರೆ ಗೊತ್ತು, ಮೀನ್ಸ್ ದಟ್ ಕಂಟೈನ್ಸ್ ಅ ಪಾಸಿಟಿವ್ ಚಾರ್ಜ್, ಪ್ಲಸ್ ಚಾರ್ಜ್ ಇರುತ್ತೆ. ನ್ಯೂಕ್ಲಿಯೋಫೈಲ್ ಅಂತಂದ್ರೆ ಮೈನಸ್ ಚಾರ್ಜ್ ಇರುತ್ತೆ. ಸೊ ಇಲ್ಲಿ ಯಾವಾಗಲೂ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಓನ್ಲಿ ಅರೋಮ್ಯಾಟಿಕ್ ಕಂಪೌಂಡ್ಗಳ ಒಳಗಡೆ ಮಾತ್ರ ಆಗ್ತಿರ್ತಾವೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗಡೆ. ಎಸ್, ಇಲ್ಲಿ ಹಂಗಾದ್ರೆ ನೈಟ್ರೇಷನ್ ಏನನ್ನ ತಗೋಬೇಕು ಹೇಳ್ರಿ, ಇಲ್ಲಿ ಫಿನಾಲ್ ಅನ್ನ ತಗೋಬೇಕು. ನಾನು ನೋಡಿ ಇಲ್ಲಿ ಫಿನಾಲ್ ಅನ್ನ ತಗೋತೀನಿ. ಫಿನಾಲ್ ಈಸ್ ರಿಯಾಕ್ಟ್ ವಿತ್ here this is OH. ಸೊ ಇದಕ್ಕೆ ನಾನು ಏನಂತೀನಪ್ಪ ಅಂತಂದ್ರೆ ಫಿನಾಲ್ ಅಂತೀವಿ. ಇದು ಎದ್ರ ಜೋಡಿ ರಿಯಾಕ್ಟ್ ಆಗುತ್ತಪ್ಪ ಅಂತಂದ್ರೆ ಇಟ್ ಈಸ್ ರಿಯಾಕ್ಟ್ ವಿತ್ ಡೈಲ್ಯೂಟ್ HNO3. ಫಿನಾಲ್ ಈಸ್ ರಿಯಾಕ್ಟ್ ವಿತ್ ಡೈಲ್ಯೂಟ್ HNO3. ಸೊ ಅಟ್ ದ ರೂಮ್ ಟೆಂಪರೇಚರ್ಸ್ ಲೈಕ್ 298 ಕೆಲ್ವಿನ್ ಟೆಂಪರೇಚರ್ ಒಳಗಡೆ ರಿಯಾಕ್ಟ್ ಆಗುತ್ತೆ. ಇಲ್ಲಿ ನಮಗೆ ಒಂದು ಮೇಜರ್ ಪ್ರಾಡಕ್ಟು ಆಮೇಲೆ ಇನ್ನೊಂದು ಮೈನರ್ ಪ್ರಾಡಕ್ಟು ಅಂತ ಹೇಳಿ 2 ಪ್ರಾಡಕ್ಟ್ಗಳು ಬರ್ತವೆ. ಒಂದು ಇಲ್ಲಿ ಸರ್ ಎಲೆಕ್ಟ್ರೋಫೈಲ್ ಯಾವ್ದ್ರಿ ಅಂತಂದ್ರೆ NO2+ ಇಸ್ ಎಲೆಕ್ಟ್ರೋಫೈಲ್. ಸೊ ಆ NO2+ ಎಲೆಕ್ಟ್ರೋಫೈಲ್ ಒಂದು ಆರ್ಥೋ ಪೊಸಿಷನ್ ಅಟ್ಯಾಚ್ ಆಗುತ್ತಾ, ಅಥವಾ ಇನ್ನೊಂದು ಏನಪ್ಪ ಅಂತಂದ್ರೆ ಹಿಯರ್ ದಿಸ್ ಇಸ್ OH ಅಂಡ್ ಹಿಯರ್ ಆರ್ಥೋ ಪೊಸಿಷನ್ ಹಿಯರ್ NO2. ಇದಕ್ಕೆ ನಾವು ಏನಂತೀವಪ್ಪ ಅಂತಂದ್ರೆ ದಿಸ್ ಇಸ್ ಆರ್ಥೋ ನೈಟ್ರೋಫಿನಾಲ್ ಅಂತೀವಿ. ಪ್ಲಸ್ ಇನ್ನೊಂದು ಪ್ರಾಡಕ್ಟ್ ಬರುತ್ತೆ ನಮಗೆ, ಇನ್ನೊಂದು ಪ್ರಾಡಕ್ಟ್ ಮ್ಯಾಕ್ಸಿಮಮ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಂತ ಒಂದು ಆರ್ಥೋ ಪೊಸಿಷನ್ ಕಡೆ ಅಟ್ಯಾಚ್ ಆಗಬೇಕು. ಇರಲಿಲ್ಲ ಅಂತಂದ್ರೆ ಪ್ಯಾರಾ ಪೊಸಿಷನ್ ಕಡೆ ಅಟ್ಯಾಚ್ ಆಗಬೇಕು. ಇನ್ ಕೇಸ್ ಆಫ್ ಫಿನಾಲ್ ಒಳಗಡೆ ಇದಕ್ಕೆ ನಾವು ಏನಂತೀವಪ್ಪ ಅಂತಂದ್ರೆ ಪ್ಯಾರಾ ನೈಟ್ರೋಫಿನಾಲ್ ಅಂತೀವಿ. ಸೊ ದಿಸ್ ಇಸ್ ಅಬೌಟ್ ಅವರ್ ಫಸ್ಟ್ ರಿಯಾಕ್ಷನ್. ಸೊ ಐ ಎಕ್ಸ್ಪ್ಲೇನ್ ಅಗೇನ್. ನೈಟ್ರೇಷನ್ ಅನ್ನ ಯಾವ ರೀತಿ ನೋಡ್ತೀವಿ ಅಂದ್ರೆ ನೋಡ್ರಿ, ನೈಟ್ರೇಷನ್ ಒಳಗಡೆ ಇದರ ಫಸ್ಟ್ ರಿಯಾಕ್ಷನ್ ಫಸ್ಟ್ ಒನ್ ಅಂತೀವಿ. ಇಲ್ಲಿ ನೋಡ್ರಿ ಫಿನಾಲ್ ಈಸ್ ರಿಯಾಕ್ಟ್ ವಿತ್ ಎದ್ರ ಜೊತೆ ನೋಡ್ರಿ ಇದು ಡೈಲ್ಯೂಟ್ HNO3 at the temperature of 298 Kelvin. it gives ortho nitrophenol and para nitrophenol. ಯಾವಾಗಲೂ ಮೇಜರ್ ಪ್ರಾಡಕ್ಟ್ ಯಾವಾಗಲೂ ಯಾವಾಗಿರುತ್ತೆ ಪ್ಯಾರಾ ಕಂಪೌಂಡ್ ಆಗಿರುತ್ತೆ. ದಟ್ ಇಸ್ ಪ್ಯಾರಾ ನೈಟ್ರೋಫೆನಾಲ್ ಇಸ್ ಅ ಮೇಜರ್ ಪ್ರಾಡಕ್ಟ್ and ortho nitrophenol is a minor product. This is our first reaction, that is nitration reaction. ಇದ್ರಾಗ ನಾನು ಇನ್ನೊಂದು ರಿಯಾಕ್ಷನ್ ಅನ್ನು ಬರೀತೀನಿ. ಸರ್ ಇಲ್ಲಿ ಡೈಲ್ಯೂಟ್ HNO3 ಯಾಕೆ ತೊಗೊಂಡ್ರಿ ಸರ್, ಕಾನ್ಸಂಟ್ರೇಟೆಡ್ HNO3 ತೊಗೊಂಡಾಗ ಯಾವ ರೀತಿ ರಿಯಾಕ್ಷನ್? ದಿಸ್ ಇಸ್ ಮೋನೋ ಸಬ್ಸ್ಟಿಟ್ಯೂಟೆಡ್ ರಿಯಾಕ್ಷನ್ಸ್ ಅಂತೀನಿ ನಾನು. ಮೋನೋ ಅಂತಂದ್ರೆ ಓನ್ಲಿ ಒಂದೇ ಕಂಪೌಂಡ್ ಸಬ್ಸ್ಟಿಟ್ಯೂಟ್ ಆಗೈತಿ, ಓನ್ಲಿ ಒಂದೇ NO2 ಸಬ್ಸ್ಟಿಟ್ಯೂಟ್ ಆಗೈತಿ. ಸರ್ ಹಂಗಂದ್ರೆ ಪಾಲಿಕ್ ಸಬ್ಸ್ಟಿಟ್ಯೂಷನ್ ಯಾವ ರೀತಿ ಮಾಡ್ತೀವಿ ನಾವು, ಹೌದಾ? ನೆಕ್ಸ್ಟ್ ನೋಡ್ರಿ, ಇದ್ರಾಗ ನಾನು ಸೆಕೆಂಡ್ ಒನ್ ರಿಯಾಕ್ಷನ್ ಅಂತೀನಿ. ಸೆಕೆಂಡ್ ಒನ್ ಏನು ಚೇಂಜಸ್ ಮಾಡಂಗಿಲ್ಲ, ಎಲ್ಲ ತೆಗೆದುಬಿಡ್ತೀನಿ ನಾನೀಗ. ಓಕೆ, ಸೊ ಇಲ್ಲಿ ಡೈಲ್ಯೂಟ್ ಇದ್ದು ಏನು ಮಾಡ್ತೀನಪ್ಪ ಅಂತಂದ್ರೆ ಕಾನ್ಸಂಟ್ರೇಟೆಡ್ ಮಾಡ್ತೀನಿ. ಸೆಕೆಂಡ್ ಒನ್ ಅಂತ ಬರ್ಬೇಕು ನೀವು. ಫಸ್ಟ್ ಒನ್ ಅದ್ರ ರಿಯಾಕ್ಷನ್ ಬರ್ಕೋಬೇಕು, ನಂತರ ಸೆಕೆಂಡ್ ಒನ್ ಅಂತ ಹೇಳಿ ಮತ್ತೆ ಫಿನಾಲ್ ಈಸ್ ರಿಯಾಕ್ಟ್ ವಿತ್ ಕಾನ್ಸಂಟ್ರೇಟೆಡ್ HNO3 at 298 Kelvin ಅಥವಾ at room temperature. it gives polysubstituted compound. polysubstituted compound ಅಂತಂದ್ರೆ ಎಂತ ಬರುತ್ತೆ ಅಂತ ನೋಡೋಣ. ಇಲ್ಲಿ ಆಸಿಡ್ ಈಸ್ OH ಇರುತ್ತಾ, ಇಲ್ಲಿ NO2 ಗ್ರೂಪ್ ಇರುತ್ತಾ, ಇಲ್ಲಿ NO2 ಗ್ರೂಪ್ ಇರುತ್ತಾ,
ನಂತರ ಹಿಯರ್ ದಿಸ್ ಇಸ್ ಎನ್ O2 ಗ್ರೂಪ್. ಓಕೆ, ಸೊ ನೋಡ್ರಿ ಹಾಗಾದ್ರೆ ಒಂದನೇ ಪೊಸಿಷನ್ ಹೌದಾ, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಹೌದಾ. ಹಾಗಾದ್ರೆ ಎರಡನೇ ಪೊಸಿಷನ್ ಸಲುವಾಗಿ 2 ಅಂತ ಬರೀತೀವಿ, ನಾಲ್ಕನೇ ಪೊಸಿಷನ್ 2 ಅಂತ 4 ಅಂತ ಬರೀತೀವಿ, 2, 4, 6 ಟ್ರೈ ನೈಟ್ರೋ. ನೈಟ್ರೋ ಗ್ರೂಪ್ ಎಷ್ಟು ಅದಾವ ನೋಡ್ರಿ, ಇಲ್ಲಿ 3 ಅದಾವ ಅನ್ನೋ ಸಲುವಾಗಿ ಟ್ರೈ ನೈಟ್ರೋ ಫಿನಾಲ್ ಅಂತೀವಿ. ಎಸ್, ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಿರ್ಬೇಕು. ಡೈಲ್ಯೂಟ್ HNO3 ಜೊತೆ ರಿಯಾಕ್ಟ್ ಆಯ್ತು ಅಂದ್ರೆ ಮೋನೋ ಸಬ್ಸ್ಟಿಟ್ಯೂಟೆಡ್ ಕಂಪೌಂಡ್ಗಳು ಬರ್ತಾವೆ. ಬಟ್ ಕಾನ್ಸಂಟ್ರೇಟೆಡ್ HNO3 ಜೊತೆ ರಿಯಾಕ್ಟ್ ಆಯ್ತು ಅಂತಂದ್ರೆ ಪಾಲಿ ಸಬ್ಸ್ಟಿಟ್ಯೂಟೆಡ್, ದಟ್ ಈಸ್ 2, 4, 6 ಟ್ರೈ ನೈಟ್ರೋಫಿನಾಲ್. ಇದಕ್ಕೆ ಕಾಮನ್ ಆಗಿ ನಾವು ಪಿಕ್ರಿಕ್ ಆಸಿಡ್ ಅಂತೀವಿ. ಯಾವ ಆಸಿಡ್ ಹೇಳಿದ? ಪಿಕ್ರಿಕ್ ಆಸಿಡ್. ವೆರಿ ಇಂಪಾರ್ಟೆಂಟ್. ನಿಮಗೆ ಕೇಳ್ತಾರೆ ವಾಟ್ ಈಸ್ ದ ಫಾರ್ಮುಲಾ ಆಫ್ ಪಿಕ್ರಿಕ್ ಆಸಿಡ್ ಅಂತ ಕೇಳ್ತಾರೆ. ದಟ್ ಈಸ್ 2, 4, 6 ಟ್ರೈ ನೈಟ್ರೋಫಿನಾಲ್. ದಿಸ್ ಇಸ್ ಅವರ್ ನೈಟ್ರೇಷನ್ ರಿಯಾಕ್ಷನ್. ಇದ್ರಾಗ ಎರಡು ರಿಯಾಕ್ಷನ್ ನೋಡಿದ್ವಿ ನಾವು, ಒಂದು ಡೈಲ್ಯೂಟ್ HNO3 ಜೊತೆ, ಇನ್ನೊಂದು ಕಾನ್ಸಂಟ್ರೇಟೆಡ್ HNO3 ಜೊತೆ. ಓಕೆ, ಸೊ ದಿಸ್ ಇಸ್ ಅವರ್ ನೈಟ್ರೇಷನ್ ರಿಯಾಕ್ಷನ್. ಅದು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಒಳಗಡೆ ಬರುತ್ತೆ. ಇದ್ರಾಗ ಸೆಕೆಂಡ್ ಒನ್ ಏನು ನೋಡ್ತೀವಪ್ಪ ಅಂತಂದ್ರೆ ನಾವು ಹ್ಯಾಲೋಜಿನೇಷನ್ ರಿಯಾಕ್ಷನ್. ಇದ್ರಾಗ ಸೆಕೆಂಡ್ ಒನ್ ಯಾವ್ದು ನೋಡ್ತೀವಿ ಇಲ್ಲಿ? ಹ್ಯಾಲೋಜಿನೇಷನ್ ರಿಯಾಕ್ಷನ್. ಹ್ಯಾಲೋಜನ್ಸ್ ಅಂತಂದ್ರೆ ಗೊತ್ತು ನಿಮಗೆ. ಹ್ಯಾಲೋಜನ್ಸ್ ಅಂತ ಗ್ರೂಪ್ 17 ಕಂಪೌಂಡ್ಸ್ ಆರ್ ಕಾಲ್ಡ್ ಆಸ್ ಹ್ಯಾಲೋಜನ್ಸ್ ಅಂತೀವಿ. ಓಕೆ, ಸೊ ಹ್ಯಾಲೋ ಈಸ್ ನಥಿಂಗ್ ಬಟ್ ಸಾಲ್ಟ್ ಅಂದಂಗ, ಜನ್ಸ್ ಈಸ್ ನಥಿಂಗ್ ಬಟ್ ಫಾರ್ಮೇಷನ್ ಅಂದಂಗ. ಹ್ಯಾಲೋಜನ್ಸ್ ಅಂತಂದ್ರೆ ಸಾಲ್ಟ್ ಫಾರ್ಮೇಷನ್ಸ್ ಹ್ಯಾಲೋಜನ್ಸ್ಗಳು ಅಂತೀವಿ. ಓಕೆ, ಸೊ ಇಲ್ಲಿ ಹ್ಯಾಲೋಜನ್ ಅಂತಂದ್ರೆ ನಮ್ಗೆ 4 ಯೂಶುವಲಿ ಫ್ಲೋರಿನು, ಕ್ಲೋರಿನು, ಬ್ರೋಮಿನು, ಅಯೋಡಿನು. ಓಕೆ, ಸೊ ಇಲ್ಲಿ ನಾನು ಯಾವ ರಿಯಾಕ್ಷನ್ ತಗೋತೀನಪ್ಪ ಅಂದ್ರೆ ಬ್ರೋಮಿನೇಷನ್ ರಿಯಾಕ್ಷನ್ ತಗೋತೀನಿ. ಫಸ್ಟ್ ಒನ್ ಯಾವ ತಗೋತೀನಿ ಅಂತಂದ್ರೆ ಬ್ರೋಮಿನೇಷನ್ ರಿಯಾಕ್ಷನ್. ಓಕೆ, ಬ್ರೋಮಿನೇಷನ್ ರಿಯಾಕ್ಷನ್. ಬ್ರೋಮಿನೇಷನ್ ರಿಯಾಕ್ಷನ್ ಅನ್ನ ಯಾವ ರೀತಿ ಮಾಡಬೇಕು ನಾವು? ಬ್ರೋಮಿನೇಷನ್ ಅಂತಂದ್ರೆ ಏನ್ರಿ ಸರ್ ಇಲ್ಲಿ ಅಂತಂದ್ರೆ, ಅಗೇನ್ ಹಿಯರ್ ಫಿನಾಲ್ ಈಸ್ ರಿಯಾಕ್ಟ್ ವಿತ್ ಬ್ರೋಮಿನ್. ಫಿನಾಲ್ ಈಸ್ ರಿಯಾಕ್ಟ್ ವಿತ್ ಬ್ರೋಮಿನ್. ಫಿನಾಲ್ ಈಸ್ ರಿಯಾಕ್ಟ್ ವಿತ್ ಬ್ರೋಮಿನ್ ಅಂತಂದ್ರೆ ಏನ್ ಬರ್ತೀವಿ ಇಲ್ಲಿ? Br2 ಅಂತ ಬರ್ತೀವಿ. ಇನ್ ದ ಪ್ರೆಸೆನ್ಸ್ ಆಫ್ either carbon disulfide. ಇದು in the presence of ಏನಂದ್ರೆ ಕಾರ್ಬನ್ ಡೈಸಲ್ಫೈಡ್ ಆರ್ ಕ್ಲೋರೋಫಾರ್ಮ್ ಅನ್ನ ಯೂಸ್ ಮಾಡಬಹುದು ನಾವು. ಓಕೆ, ಸೊ ಇವೆರಡು ಯಾವ್ದಾದ್ರು ಕ್ಯಾಟಲಿಸ್ಟ್ ಅನ್ನ ಯೂಸ್ ಮಾಡಬಹುದು. ಎಸ್, ಐ ರಿಪೀಟ್, ಫಿನಾಲ್ ಈಸ್ ರಿಯಾಕ್ಟ್ ವಿತ್ ಬ್ರೋಮಿನ್. ನೀವು ಓನ್ ವರ್ಡ್ ನೇ ಬರಿಬೇಕು. when phenol is react with bromine in the presence of carbon disulfide or chloroform, it gives monosubstituted compounds like orthobromophenol and para-bromophenol. Okay, OH ಇರುತ್ತೆ ಇಲ್ಲಿ Br ಬರ್ತಾ ಇದಕ್ಕೆ ನಾವು ಏನಂತೀವಪ್ಪ ಅಂತಂದ್ರೆ this is orthobromophenol. orthobromophenol. or ಇನ್ನೊಂದು ಪ್ರಾಡಕ್ಟ್ ಯಾವುದು ಬರುತ್ತೆ ಅಂತ ಹೇಳಿದ್ರೆ ನಾನು, ಇನ್ನೊಂದು ಪ್ರಾಡಕ್ಟ್ ಯಾವುದು ಅಂತಂದ್ರೆ ಪ್ಯಾರಾಬ್ರೋಮೋಫಿನಾಲ್. ಪ್ಯಾರಾಬ್ರೋಮೋಫಿನಾಲ್. ಪ್ಯಾರಾಬ್ರೋಮೋಫಿನಾಲ್ ಇದ್ರಾಗ ಮೇಜರ್ ಪ್ರಾಡಕ್ಟ್ ಗೊತ್ತು. ಯಾವಾಗಲೂ ಪ್ಯಾರಾ ಸಬ್ಸ್ಟಿಟ್ಯೂಟೆಡ್ ಕಂಪೌಂಡ್ಸ್ ಮೇಜರ್ ಆಗಿರುತ್ತೆ. ದಿಸ್ ಇಸ್ ಮೈನರ್ ಪ್ರಾಡಕ್ಟ್. ಮೇಜರ್ ಮೈನರ್ ಪ್ರಾಡಕ್ಟ್ ಅಂದ್ರೆ ಏನು ಸರ್? ಅದ್ರ ಪ್ರಾಡಕ್ಟ್ ಜಾಸ್ತಿ ಬರುತ್ತೆ ನಮಗೆ. ಇದು 80% ಬಂದ್ರೆ ಇದು 20% ಬರುತ್ತೆ. ಇವೆರಡೂ ಬರ್ಬೇಕಂತಿಲ್ಲ, ಜಾಸ್ತಿ ಒಂದು ಬರುತ್ತಾ, ಕಡಿಮೆ ಪ್ರಾಡಕ್ಟ್ ಒಂದು ಬರುತ್ತಾ. ಸೊ ಇವಾಗ ನಾವು ಏನಂತೀವಪ್ಪ ಅಂತಂದ್ರೆ ಬ್ರೋಮಿನೇಷನ್ ಅಂತೀವಿ. ದಿಸ್ ಇಸ್ ಮೋನೋ ಸಬ್ಸ್ಟಿಟ್ಯೂಟೆಡ್ ಆಯ್ತು. ಅದು ಹೆಂಗೆ ನೈಟ್ರೇಷನ್ ಒಳಗಡೆ ನಾವಲ್ಲಿ ಏನಂತ ತೊಗೊಂಡಿದ್ದೀವಿ ಹೇಳ್ರಿ? ಮೋನೋ ಸಬ್ಸ್ಟಿಟ್ಯೂಟೆಡ್, ಆಮೇಲೆ ಪಾಲಿ ಸಬ್ಸ್ಟಿಟ್ಯೂಟೆಡ್ ತೊಗೊಂಡಿದ್ವಲ್ಲ, ಅದೇ ಇಲ್ಲೂ ಸಹಿತ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಮೋನೋ ಸಬ್ಸ್ಟಿಟ್ಯೂಟೆಡ್ ಮತ್ತೆ ಪಾಲಿ ಸಬ್ಸ್ಟಿಟ್ಯೂಟೆಡ್ ಕಾಂಪೌಂಡ್ ತೊಗೊತೀವಿ. ಸರ್ ಏನು ಚೇಂಜಸ್ ಇದೆ ಅಂತಂದ್ರೆ ಏನು ಚೇಂಜಸ್ ಇಲ್ಲ. ಇಲ್ಲಿ ಬ್ರೋಮಿನ್ ತಗೊಳ್ಳೋ ಜಾಗದಾಗ, ನಾವು ಗ್ಯಾಸ್ ತಗೊಳ್ಳೋ ಜಾಗದಾಗ ಇಲ್ಲಿ ಬ್ರೋಮಿನ್ ವಾಟರ್ ತಗೋತೀವಿ. ನಾವು ಬ್ರೋಮಿನ್ ವಾಟರ್ ಅನ್ನು ಹೆಂಗೆ ಬರೀತಾರ್ರಿ ಸರ್ ಅಂತಂದ್ರೆ, ಆವಾಗ ಇಲ್ಲಿ ಏನು ಕೆಟಲಿಸ್ಟ್ಗಳು ಇರೋದಿಲ್ಲ ಇಲ್ಲಿ. ಆಮೇಲೆ ಏನಿರ್ತದಪ್ಪ ಅಂತಂದ್ರೆ ನೆಕ್ಸ್ಟ್ ಇದ್ರಾಗ ನೋಡ್ರಿ ನಾನು ಸೆಕೆಂಡ್ ಒನ್ ರಿಯಾಕ್ಷನ್ ಬರಾಕ್ತೀನಿ. ಸೊ ಇದ್ರಾಗ ಬ್ರೋಮಿನೇಷನ್ ಒಳಗಡೆ ಫಸ್ಟ್ ಮೋನೋ ಸಬ್ಸ್ಟಿಟ್ಯೂಟೆಡ್ ಆಯಿತು. ಈಗ ಅದರಲ್ಲಿ ಪಾಲಿ ಸಬ್ಸ್ಟಿಟ್ಯೂಟೆಡ್ ಲೈಕ್ ಫಿನಾಲ್ ಈಸ್ ರಿಯಾಕ್ಟ್ ವಿತ್ 3Br2. ವೆರಿ ಇಂಪಾರ್ಟೆಂಟ್ ಆಯ್ತು. 3 molecules of Br2 ಅಂದ್ರೆ ಮ್ಯಾಕ್ಸಿಮಮ್ ಬ್ರೋಮಿನ್ ಬಂತಂದ್ರೆ ಅದಕ್ಕೆ ಬ್ರೋಮಿನ್ ಅಷ್ಟು ಅನ್ನಂಗಿಲ್ಲ. ನಾವು ಏನಂತೀವಪ್ಪ ಅಂತಂದ್ರೆ ಬ್ರೋಮಿನ್ ವಾಟರ್ ಅಂತೀವಿ. ಏನಂತೀವಿ ಬಿಡ್ರಿ? ಬ್ರೋಮಿನ್ ವಾಟರ್. 3Br2 ಅಂತ ಬರೋದ್ರ ಅಂತಂದ್ರೆ yes, this phenol is react with bromine water. It gives a polysubstituted compound. Polysubstituted compound ಅಂತಂದ್ರೆ ಗೊತ್ತು. ಅಗೇನ್ ಎಲ್ಲಾ ಪೊಸಿಷನ್ ಅಂದ್ರೆ ಅಷ್ಟು ಅಲ್ಲ, ಮತ್ತೆ ಓನ್ಲಿ ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್. ಬ್ರೋಮೋ, ಬ್ರೋಮಿನ್, ಬ್ರೋಮಿನ್ ಅಂಡ್ ಬ್ರೋಮಿನ್. ಓಕೆ,
ಸರ್ ಈ ಆರದವಲ್ರಿ ಬಿ ಆರ್ ಇಲ್ಲಿ 3 ಅಟ್ಯಾಚ್ ಮಾಡಿದ್ರಿ, ಇನ್ನು 3 ಎಲ್ಲಿ ಹೋಗ್ತಾವಂದ್ರೆ ಇದ್ರ ಜೊತೆ ಹೆಚ್ಚುಗಳಿರ್ತಾವಲ್ಲ, ಇದೊಂದು ಹೆಚ್ಚು ಇದೊಂದು ಹೆಚ್ಚು ಇದೊಂದು ಹೆಚ್ಚು, ಆ H ಪ್ಲಸ್ ಉಳಿಕಿದ ಬಿ ಆರ್ ಮೈನಸ್ ಕೂಡಿ ಏನಾಗ್ತಾವೆ ಇಲ್ಲಿ 3HBr ಅಂತ ಏನಪ್ಪಾ ಅಂದ್ರೆ ಬೈ ಪ್ರಾಡಕ್ಟ್ ಬರುತ್ತಾ. ಸೊ ಬಟ್ ಇದಕ್ಕೆ ನಾವು ನೇಮ್ ಹೆಂಗ್ ಮಾಡೋದಕ್ಕೆ 2,4,6 ಟ್ರೈಬ್ರೋಮೋ ಫಿನಾಲ್ ಅಂತ 2,4,6 ಟ್ರೈಬ್ರೋಮೋ ಫಿನಾಲ್ ಅಂತಿದೆ. ದಿಸ್ ಇಸ್ ಅಬೌಟ್ ಅವರ್ ಎಲೆಕ್ಟ್ರೋಫಿಲಿಕ್ ಅರೋಮ್ಯಾಟಿಕ್ ಸಬ್ಸ್ಟಿಟ್ಯೂಷನ್. ಎರಡೇ ರಿಯಾಕ್ಷನ್ ಇದೆ, ಒಂದು ನೈಟ್ರೇಷನ್ನು, ಇನ್ನೊಂದು ಯಾವುದಪ್ಪ ಅಂತಂದ್ರೆ ನಮಗೆ ಹ್ಯಾಲೋಜಿನೇಷನು. ಆ ನೈಟ್ರೇಷನ್ ಒಳಗಡೆ ಸಹಿತ ನಾವು ಮೋನೋ ಸಬ್ಸ್ಟಿಟ್ಯೂಟೆಡ್ ನೋಡಿದ್ದೀವಿ, ಆಮೇಲೆ ಪಾಲಿ ಸಬ್ಸ್ಟಿಟ್ಯೂಟೆಡ್ ನೋಡಿದ್ದೀವಿ, ಇಲ್ಲೂ ಸಹಿತ ನಾವು ಮೋನೋ ಸಬ್ಸ್ಟಿಟ್ಯೂಟೆಡ್ ನೋಡಿದ್ವಿ, ಆಮೇಲೆ ಪಾಲಿ ಸಬ್ಸ್ಟಿಟ್ಯೂಟೆಡ್ ನೋಡಿ. ಏನು ಇಲ್ಲಿ ಕೆಟಲಿಸ್ಟ್ ಇರೋಂಗೆ ಓನ್ಲಿ ಮೋನೋ ಸಬ್ಸ್ಟಿಟ್ಯೂಟೆಡ್ ಬಂತಂದ್ರೆ ಅಲ್ಲಿ ಕಾರ್ಬನ್ ಡೈಸಲ್ಫೈಡ್ ಅನ್ನು ಯೂಸ್ ಮಾಡಬೇಕಾಗುತ್ತಾ. ಸೊ ದಿಸ್ ಇಸ್ ಅಬೌಟ್ ಅವರ್ ಎಲೆಕ್ಟ್ರೋಫಿಲಿಕ್ ಅರೋಮ್ಯಾಟಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ದಿಸ್ ಇಸ್ ದ ಫಸ್ಟ್ ಕೆಮಿಕಲ್ ಪ್ರಾಪರ್ಟಿ ಆಫ್ ಫಿನಾಲ್. ಸೊ ಇನ್ ಸೆಕೆಂಡ್ ಕೆಮಿಕಲ್ ಪ್ರಾಪರ್ಟಿ, ಇನ್ ಸೆಕೆಂಡ್ ರಿಯಾಕ್ಷನ್ ಯಾವುದು ನೋಡೋಣ, ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್ ಅಂಡ್ ಆ ರಿಯಾಕ್ಷನ್ ಒಂದು ನೇಮ್ಡ್ ರಿಯಾಕ್ಷನ್ ಅದು. ಸೊ ದಟ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಕೋಬ್ಸ್ ರಿಯಾಕ್ಷನ್. ಕೋಬ್ಸ್ ರಿಯಾಕ್ಷನ್ ವೆರಿ ಇಂಪಾರ್ಟೆಂಟ್, ಬಹಳಷ್ಟು ಕಡೆ ಕೇಳಿರ್ತಾರೆ ನಿಮ್ಗೆ. ಸಮಟೈಮ್ಸ್ 2 ಮಾರ್ಕ್ಸ್, ಕೆಲವೊಂದಿಷ್ಟು ಕಡೆ 3 ಮಾರ್ಕ್ಸ್ ಕೇಳ್ತಾರೆ. ಬಟ್ ನೋಡೋಣ ಕೋಬ್ಸ್ ರಿಯಾಕ್ಷನ್ ಅಂತಂದ್ರೆ ಏನು, ಕೋಬ್ಸ್ ರಿಯಾಕ್ಷನ್ ಅನ್ನು ನಾವು ಯಾವ ರೀತಿ, ಕೋಬ್ಸ್ ರಿಯಾಕ್ಷನ್ ಅನ್ನೋದು ಹೆಂಗೆ ನಾವು ಫಿನಾಲ್ ಅನ್ನು ಎದುರೆದ್ರ ಜೊತೆ ರಿಯಾಕ್ಟ್ ಆಗುತ್ತೆ, ಎದುರೆದ್ರ ಜೊತೆ ರಿಯಾಕ್ಟ್ ಆದಾಗ ನಮಗೆ ಕಂಪೌಂಡ್ ಬರುತ್ತೆ ಅನ್ನೋದು ಡಿಸ್ಕಸ್ ಮಾಡೋಣ. ಫಸ್ಟ್ ಕೋಬ್ಸ್ ರಿಯಾಕ್ಷನ್ ಅಂದರೆ ನಾನು ಫಸ್ಟ್ ಎರಡು ಜೋಡಿ ರಿಯಾಕ್ಟ್ ಮಾಡೋದಕ್ಕೆ ನಾವು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಫಿನಾಲ್ ಅನ್ನು ತಗೊಳ್ತೀವಿ. ಸೊ ದೇರ್ ಫೋರ್ ಐ ಆಮ್ ಟೇಕಿಂಗ್ ಅ ಫಿನಾಲ್. ದಿಸ್ ಫಿನಾಲ್ ಈಸ್ ರಿಯಾಕ್ಟ್ ವಿತ್ or treated with sodium hydroxide. ಫಸ್ಟು ಈ ಏನು ಫಿನಾಲ್ ಐತಲ್ಲ ಇದು ಎದ್ರ ಜೋಡಿ ರಿಯಾಕ್ಟ್ ಆಗಬೇಕಪ್ಪ ಅಂತಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಆಗುತ್ತೆ. ಯೂಶುವಲಿ ಗೊತ್ತು ನಿಮ್ಗೆ ಸೋಡಿಯಂ, ನಾನು ಫಿನಾಲ್ ಈಸ್ ಅಸಿಡಿಕ್ ಇನ್ ನೇಚರ್ ಅಂತ ಹೇಳಿನಿ, ಅಂತಂದ್ರೆ ಇದು H ಪ್ಲಸ್ O ಮೈನಸ್ ಆಗ್ತೈತೆ ಅಂದಾಗ ಈ H ಪ್ಲಸ್ ಈ OH ಮೈನಸ್ ಕೂಡಿ H2 ಆಗುತ್ತೆ, ಈ O ಮೈನಸ್ ಈ Na ಪ್ಲಸ್, ಹೌದಾ. ಸೊ ಮೈನಸ್ ಆಫ್ H2O ನಾನು ಡೈರೆಕ್ಟ್ ಬರ್ತೀನಿ ರಿಯಾಕ್ಷನ್, ನಿಮ್ಗೆ ಆಮೇಲೆ ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡ್ಬೋದು ಹೋಗ್ತೀನಿ. ಫಸ್ಟು ಏನು ಮಾಡ್ತೀನಪ್ಪ ಅಂತಂದ್ರೆ O ಮೈನಸ್ ಆ್ಯಂಡ್ Na ಪ್ಲಸ್, ಸೊ ದೇರ್ಫೋರ್ ONA ಇದಕ್ಕೆ ನಾವು ಏನಂತೀವಪ್ಪ ಅಂತಂದ್ರೆ ಸೋಡಿಯಂ ಫಿನೇಟ್ ಅಂತೀವಿ. ಸೋಡಿಯಂ ಫಿನೇಟ್ ಮೀನ್ಸ್ ವೆನ್ ಫಿನಾಲ್ ಈಸ್ ರಿಯಾಕ್ಟ್ ಅಥವಾ ಟ್ರೀಟೆಡ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಇಟ್ ಗಿವ್ಸ್ ಅ ಸೋಡಿಯಂ ಫಿನೇಟ್. ಫಸ್ಟ್ ಸ್ಟೆಪ್. ಫರ್ದರ್ ದಿಸ್ ಸೋಡಿಯಂ ಫಿನೇಟ್ ಈಸ್ undergo the electrophilic substitution with carbon dioxide or react with carbon dioxide in the presence of acid, dilute acids like H plus. ಇಲ್ಲಿ ನೋಡ್ರಿ ಮತ್ತೆ ಏನಾಗುತ್ತೆ ಅಂತಂದ್ರೆ H plus ಅಂತಂದ್ರೆ ನಾವು HCl ಅಲ್ಲಿ ತಗೋಬಹುದು, ಆಸಿಡ್ ಡೈಲ್ಯೂಟ್ ಆಸಿಡ್ ಯಾವ್ದಾದ್ರು ಆ HCl ತಗೊಂಡಾಗ H plus Cl minus, ಹೌದಾ. ಆ Cl ಮೈನಸ್ ಈ Na ಪ್ಲಸ್ ಕೂಡಿ NaCl ಆಗೋದು, ಇದು O ಮೈನಸ್ ಮತ್ತು H ಪ್ಲಸ್ ಬಿಕಮ್ಸ್ OH. ಬಟ್ ಈ CO2 ಗ್ರೂಪು ದಿಸ್ ಇಸ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಗ್ರೂಪ್ ಅಂತೀನಿ ನಾನು. ಈ ಗ್ರೂಪ್ ಏನಾಗ್ತದಪ್ಪ ಅಂದ್ರೆ ಆರ್ಥೋ ಪೊಸಿಷನ್ ಬಂದು ಅಟ್ಯಾಚ್ ಆಗುತ್ತೆ. ಸೊ ಇಟ್ ಬಿಕಮ್ಸ್ ಏನಾಗ್ತದಪ್ಪ ಅಂದ್ರೆ ಇಟ್ ಬಿಕಮ್ಸ್ ಆಸ್ ಇಟ್ ಈಸ್ ONA, ಇದು ಮತ್ತೆ ಏನಾಗ್ತೀವಿ ಇಲ್ಲಿ OH ಆಯ್ತು. ಬಟ್ ಆ CO2 ಗ್ರೂಪ್ ಏನಪ್ಪಾ ಅಂತಂದ್ರೆ ಆರ್ಥೋ ಪೊಸಿಷನ್ ಅಟ್ಯಾಚ್ ಆಗುತ್ತಾ, that becomes ಏನಪ್ಪಾ ಅಂತಂದ್ರೆ COOH. ಇದನ್ನ ನಾನು ಏನು ಹೇಳ್ತೀನಿ ಅಂದ್ರೆ ದಿಸ್ ಫಸ್ಟ್ ಕಾರ್ಬನ್ ಆಟಮ್, ದಿಸ್ ಸೆಕೆಂಡ್ ಕಾರ್ಬನ್ ಆಟಮ್, ಇದಕ್ಕೆ ಏನಂತೀವಪ್ಪ ಅಂತಂದ್ರೆ ನಾನು 2-hydroxy benzoic acid ಅಂತೀನಿ. 2-hydroxy benzoic acid or ಇದಕ್ಕೆ ಇನ್ನೊಂದು ಏನಂತೀವಪ್ಪ ಅಂತಂದ್ರೆ ನಾವು salicylic acid ಅಂತೀವಿ. salicylic acid. The reaction is called as ಏನಂತೀವಪ್ಪ ಅಂತಂದ್ರೆ ನಾನು Cobb's reaction. Very important reaction. I repeat again. ನೀವು ಇಷ್ಟ ಬರೆದ್ರೆ ಸಾಕು, ನೀವು ಮೆಕ್ಯಾನಿಸಮ್ ಆಮೇಲೆ ಇದನ್ನೆಲ್ಲ ನಾನು ನೆಕ್ಸ್ಟ್ ನೋಡೋಣ ಆಫ್ಲೈನ್ನಾಗ ಎಲ್ಲ ನಿಮ್ಗೆ A to Z ಇದನ್ನು ಮಾಡ್ತೀನಿ ನಾನು, ಡೋಂಟ್ ವರಿ. ಎಸ್ ನೋಡ್ರಿ, ಈಗ ಫಿನಾಲ್ ಈಸ್ ಟ್ರೀಟೆಡ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್. ವರ್ಡ್ನಾಗ ಯಾವ ರೀತಿ ಬರೀಬೇಕು ಸೆಂಟೆನ್ಸ್, ಕೋಬ್ಸ್ ಡಿಫೈನ್ ಕೋಬ್ಸ್ ಅಥವಾ ಎಕ್ಸ್ಪ್ಲೈನ್ ದ ಕೋಬ್ಸ್ ರಿಯಾಕ್ಷನ್ ಅಂತ ಹೇಳ್ತಾರೋ. ಫಿನಾಲ್ ಈಸ್ ಟ್ರೀಟೆಡ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್
It gives a sodium phenate. Further, it is react with carbon dioxide in the presence of dilute acid. It gives 2-hydroxy benzoic acid or salicylic acid. The reaction is called as Hobbes reaction. Very, very, very important. So please note ಕರೆಕ್ಟಾಗಿ ಎಲ್ಲ ಬರ್ಕೋಬೇಕು. ಯಾವ್ಯಾವ ರಿಯೇಜೆಂಟ್ಗಳದಾವು ಏನೇನದಾವು ನೀಟಾಗಿ ಬರ್ಕೊಂಡ್ಬಿಡ್ರಿ. ಸೊ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್ ದಟ್ ಈಸ್ ಕಾಲ್ಡ್ ಆಸ್ Hobbes reaction. ಓಕೆ, ನೆಕ್ಸ್ಟ್ ಹಂಗಾದ್ರೆ ಎರಡನೇದು ರಿಯಾಕ್ಷನ್ ಆಯಿತು. ಇನ್ನು ಮೂರನೇ ರಿಯಾಕ್ಷನ್ ಯಾವ್ದು ಸರ್? ಮೂರನೇ ನಾವು ಯಾವ ಟೈಪ್ ರಿಯಾಕ್ಷನ್ಗಳನ್ನ ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟಿ ಆಫ್ ಫಿನಾಲ್ ಒಳಗಡೆ ಮತ್ತೆ ಯಾವ ರೀತಿ ರಿಯಾಕ್ಷನ್ ಅನ್ನ ನೋಡ್ತೀವಿ. ಯಾವ ರೀತಿ ಅಂತಂದ್ರೆ ಅನದರ್ ವೆರಿ ಇಂಪಾರ್ಟೆಂಟ್ 3 ಮಾರ್ಕ್ಸ್, ಅನದರ್ ವೆರಿ ಇಂಪಾರ್ಟೆಂಟ್ 3 ಮಾರ್ಕ್ಸ್ ದಟ್ ಈಸ್ Reimann-Tiemann reaction. Reimann-Tiemann reaction ವೆರಿ ಇಂಪಾರ್ಟೆಂಟ್. ಹೆಂಗೆ Hobbes ರಿಯಾಕ್ಷನ್ ಆಯ್ತಲ್ಲ ಅದೇ ರೀತಿ Reimann-Tiemann ರಿಯಾಕ್ಷನ್ ಅದು 2 ಮಾರ್ಕ್ಸ್ ಕೇಳಿದ್ರೆ ಇದನ್ನ ಎಷ್ಟು ಮಾರ್ಕ್ಸ್ ಕೇಳ್ತಾರಪ್ಪ ಅಂತಂದ್ರೆ ಸೊ 3 ಮಾರ್ಕ್ಸ್ ಕ್ವಶನ್ ಒಳಗಡೆ ಇದನ್ನ ಕೇಳ್ತಾರೋ. ಸೊ Reimann-Tiemann ರಿಯಾಕ್ಷನ್ ಫಸ್ಟ್ Hobbes ರಿಯಾಕ್ಷನ್ ಇಂಪಾರ್ಟೆಂಟ್ ಅಂತ ಹೇಳಿ, ನಂತರ Reimann-Tiemann ರಿಯಾಕ್ಷನ್. ಏನಿಲ್ಲಿ Reimann-Tiemann ರಿಯಾಕ್ಷನ್? ಅಗೇನ್ ದಿಸ್ ಇಸ್ ಆಲ್ಸೋ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಫೆನಾಲ್. ಓಕೆ, ಇಲ್ಲಿ ಫೆನಾಲ್ ತಗೋತೀನಿ ನಾನು. ಓಕೆ, ಫೆನಾಲ್ is react with chloroform. Chloroform ಅಂತಂದ್ರೆ CHCl3 and ಅದರ ಜೊತೆ NaOH. Phenol is react with chloroform in the presence of NaOH. NaOH ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಅಗೇನ್ ಈ H ಮತ್ತೆ ಈ OH ಕೂಡಿ ವಾಟರ್ ಆಗಿ ಹೋಯ್ತು, ಈ O ಮೈನಸ್ Na ಕೂಡಿ OH ಫಸ್ಟ್ ಪ್ರಾಡಕ್ಟ್ ಬರೋದು ಯಾವಪ್ಪ ಅಂತಂದ್ರೆ ನಮ್ಗ ಸೋಡಿಯಂ ಫೆನೇಟ್ ಬರುತ್ತೆ. Here ONA ಅಂತ ಬರೀತೀನಿ ನಾನು. ದಿಸ್ ಇಸ್ ಕಾಲ್ಡ್ ಆಸ್ ಸೋಡಿಯಂ ಫೆನೇಟ್. ಸಾರಿ, ಸೋಡಿಯಂ ಫೆನೇಟ್ ಬರೀಬಾರ್ದು ನಾನು ಇಲ್ಲಿ ಫಸ್ಟ್ ಹೇಳಿದೆ, ಯಾಕಂದ್ರೆ ಇನ್ನೊಂದು ಇಲ್ಲಿ CHCl3 ಐತಲ್ಲ, ಈ CHCl3 ಒಳಗಡೆ ನೋಡ್ರಿ ಯಾವ ರೀತಿ ಅಂತಂದ್ರೆ ಇದ್ರಾಗ ಒಂದು Cl, ಇಲ್ಲಿ ಒಂದು H ಕೂಡಿ ಮೈನಸ್ HCl ಆಗಿರ್ಬೋದು. ಹಂಗಾದ್ರೆ ರಿಮೈನಿಂಗ್ ಏನು ಉಳಿತೈತೆ ಹೇಳ್ರಿ CHCl2. ಆ CHCl2 ಏನು ಬರ್ತೈತಪ್ಪ ಅಂತಂದ್ರೆ here CHCl2. ಇದಕ್ಕೆ ನಾವು ಏನಂತೀವಿ ಅಂತಂದ್ರೆ ದಿಸ್ ಇಸ್ ಇಂಟರ್ಮೀಡಿಯೇಟ್ ಅನ್ಸ್ಟೇಬಲ್ ಇಂಟರ್ಮೀಡಿಯೇಟ್ ಕಂಪೌಂಡ್ ಅಂತೀವಿ. और ಇದಕ್ಕೆ ನಾನು ಏನಂತೀವಪ್ಪ ಅಂತಂದ್ರೆ ಬೆಂಜಾಲ್ ಕ್ಲೋರೈಡ್. ಓಕೆ, ಬೆಂಜಾಲ್ ಸೋಡಿಯಂ ಫೆನೇಟ್ ಆಯಿತು. ಒಂದು ವೇಳೆ OH ಬಂತಂದ್ರೆ ನಾವು ಇದಕ್ಕೆ ಅಷ್ಟಕ್ಕೆ ಬೆಂಜಾಲ್ ಕ್ಲೋರೈಡ್ ಅಂತ ಅಂತೀವಿ. ಸೊ ಇದು ಆಲ್ರೆಡಿ ಈ ಇಂಟರ್ಮೀಡಿಯೇಟ್ಗಳು ಯಾವಾಗಲೂ ಏನಂತ ಅಂದರೆ ಇಟ್ ಈಸ್ ಅನ್ಸ್ಟೇಬಲ್ ಕಂಪೌಂಡ್ಗಳು ಇರ್ತಾವೆ, ಅದನ್ನು ನಾವು ಸ್ಟೇಬಲ್ ಮಾಡಬೇಕೀಗ. ಫರ್ದರ್ ಇದನ್ನ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಇಟ್ ಈಸ್ ರಿಯಾಕ್ಟ್ ವಿತ್ 2 moles ಆಫ್ ಸೋಡಿಯಂ ಹೈಡ್ರಾಕ್ಸೈಡ್. ಫರ್ದರ್ ಇಟ್ ಈಸ್ ರಿಯಾಕ್ಟ್ ವಿತ್ 2 moles ಆಫ್ ಸೋಡಿಯಂ ಹೈಡ್ರಾಕ್ಸೈಡ್. ಎಸ್, ಇಲ್ಲಿ 2 OH ಹೌದಾ, ಆಮೇಲೆ ಇಲ್ಲಿ 2 Cl, ಇಲ್ಲಿ 2 Na, 2 Na and 2 Cl2 ಮೈನಸ್ ಆಫ್ ಏನು ಬರ್ತದಪ್ಪ ಅಂತಂದ್ರೆ 2 NaCl. ರಿಮೈನಿಂಗ್ ಉಳಿತು ಏನಪ್ಪ ಅಂದ್ರೆ ನಮಗೆ 2 OH ಉಳಿತು. ಅದರ 2 OH ನ ಬಂದು ಏನಾಗ್ತಾವ ಅಂತಂದ್ರೆ ಫರ್ದರ್ ಹಿಯರ್ ಅಗೇನ್ ONA ಅಂತ ಬರೀತೀನಿ ನಾನು. ಇಲ್ಲಿ ಏನು ಮಾಡ್ತೀನಪ್ಪ ಅಂತಂದ್ರೆ CHOH ಟ್ವೈಸ್ ಅಂತ ಬರೀತೀನಿ ನಾನು. ಏನು ಬರ್ತಾನೆ ಹೇಳ್ರಿ ಇಲ್ಲಿ CHOH ಟ್ವೈಸ್. ಅಗೇನ್ ದಿಸ್ ಇಸ್ ಆಲ್ಸೋ ಇಂಟರ್ಮೀಡಿಯೇಟ್ ಕಂಪೌಂಡ್. ಫರ್ದರ್ ಇದನ್ನ ಏನು ಮಾಡ್ತೀವಪ್ಪ ಅಂತಂದ್ರೆ ಫರ್ದರ್ ಇಟ್ ಈಸ್ ರಿಯಾಕ್ಟ್ ವಿತ್ ಡೈಲ್ಯೂಟ್ ಆಸಿಡ್. ಡೈಲ್ಯೂಟ್ ಆಸಿಡ್ ಅಂದ್ರೆ ನಾವು ಜಸ್ಟ್ ಏನು ಮಾಡ್ತೀವಿ ಇಲ್ಲಿ H+ ಅಂತ ಬಂದ್ಬಿಡ್ತೀವಿ ನಾವು, H+. ಸೊ ಅವಾಗ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ಕಂಪೌಂಡ್ H+ ಅಂತಂದ್ರೆ ಏನಾಗುತ್ತೆ Na ರಿಮೂವ್ ಆಗಿಬಿಡುತ್ತಾ. ಆಮೇಲೆ ಇಲ್ಲಿ ಏನು ಬರುತ್ತೆ ಅಂದ್ರೆ OH ಆಗುತ್ತೆ, ಇಲ್ಲಿ ನಮಗೆ ರಿಡಕ್ಷನ್ ಆಗುತ್ತೆ. ರಿಡಕ್ಷನ್ ಆದ ತಕ್ಷಣ ಏನಾಗಬೇಕಪ್ಪ ಅಂತಂದ್ರೆ ನಿಮಗೆ ಗೊತ್ತು ರಿಡಕ್ಷನ್ ಸರಿ ಆಕ್ಸಿಡೇಷನ್ ಆಗುತ್ತೆ. ಆಕ್ಸಿಡೇಷನ್ ಅಂತಂದ್ರೆ ಗೊತ್ತು ನಿಮಗೆ, ಆಕ್ಸಿಡೇಷನ್ ಸರಿ ರಿಮೂವಲ್ ಆಫ್ ವಾಟರ್ ಮಾಲಿಕ್ಯೂಲ್ ಅನ್ನು ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ. ಯಾವ ರೀತಿ ರಿಮೂವಲ್ ಆಫ್ ವಾಟರ್ ಮಾಲಿಕ್ಯೂಲ್ ಅಂತಂದ್ರೆ here ONA becomes OH, CHOH twice ಇದ್ದದ್ದು ಏನು ಬರುತ್ತಪ್ಪ ಅಂತಂದ್ರೆ ಓನ್ಲಿ CHO ಅಂತ ಬರುತ್ತಾ. ಇದಕ್ಕೆ ನಾವು ಏನು ಅಂತಂದ್ರೆ 2-hydroxy benzaldehyde
or simply ಇದಕ್ಕೆ ಏನಂತೀವಪ್ಪ ಅಂತಂದ್ರೆ ಸ್ಯಾಲಿಸೈಲ್ಡಿಹೈಡ್. ಸ್ಯಾಲಿಸೈಲ್ಡಿಹೈಡ್ ಅದು ಹೆಂಗೆ ಸ್ಯಾಲಿಸೈಲಿಕ್ ಆಸಿಡ್ ಬಂದಿತ್ತು, ಇದಕ್ಕೆ ನಾವೇನಂತೀವಪ್ಪ ಅಂತಂದ್ರೆ ಸ್ಯಾಲಿಸೈಲ್ಡಿಹೈಡ್ ಅಂತೀವಿ. ದ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್, ಯಾವ ರಿಯಾಕ್ಷನ್ ಅಂತ ಹೇಳಿದ್ರೆ ನಾವು ಇದಕ್ಕೆ ದಿಸ್ ಇಸ್ ದ ರೈಮರ್-ಟೈಮರ್ ರಿಯಾಕ್ಷನ್. ವೆರಿ ಇಂಪಾರ್ಟೆಂಟ್ 3 ಮಾರ್ಕ್ಸ್. ಇಲ್ಲಿ ಒಂದು ಸ್ಟೆಪ್ ಹೇಳ್ತೀನಿ ನಿಮಗೆ ಏನಾಯ್ತು ಸರ್, ಅಲ್ಲಿ ಏನಾಯ್ತು ಅಂತಂದ್ರೆ ಇಲ್ಲಿ ನೋಡ್ರಿ H+ ಅಂತಂದ್ರೆ ಅದು H2SO4 ಆಗಿರ್ಬೋದು, ಹೌದಾ, ಆಸಿಡ್ ಯಾವುದೋ ಡೈಲ್ಯೂಟ್ ಆಸಿಡ್ ಆಗಿರ್ಬೋದು. ಇಲ್ಲಿ ಯಾವ ರೀತಿ ಆಗ್ತದೆ ಇದು ಅಷ್ಟೇ ಸ್ಟೆಪ್ ಹೇಳ್ತೀನಿ ನಾನು. ಇದನ್ನ ನೀಟಾಗಿ ಬರ್ಕೋರಿ ಫಸ್ಟ್. ಇದ್ರ ಮೆಕ್ಯಾನಿಸಮ್ ಕೇಳಂಗಿಲ್ಲ, ಓನ್ಲಿ ರಿಯಾಕ್ಷನ್ ಕೇಳ್ತಾರೆ. ಸೊ ಅದ್ರ ಸಲುವಾಗಿ ನಾನು ಈ ರೀತಿ ಬರ್ದಾಗೆ. ಇನ್ನು ಈ ಸ್ಟೆಪ್ ಏನಾಯ್ತು ಅಂತಂದ್ರೆ ಇಲ್ಲಿ ನೋಡ್ರಿ CH ಬೆಂಜಿನ್ ಇರ್ತಿಲಿ, ಈ CH OH ಅನ್ನ ಹೆಂಗ್ ಬರ್ಬೋದು ಅಂತಂದ್ರೆ ಇಲ್ಲೊಂದು OH ಬರೀತೀನಿ, ಈ ಕಡೆ ಒಂದು OH ಬರೀತೀನಿ, 2 OH ಕಳಿಸ್ತಾವಲ್ಲ, 2 ಆ ರೀತಿ ಮಾಡ್ತೀನಿ. ಇನ್ನು ಸರ್ ವಾಟರ್ ಮಾಲಿಕ್ಯೂಲ್ ಯಾವ ರೀತಿ ರಿಮೂವ್ ಆಗುತ್ತೆ ಅಂತಂದ್ರೆ ಇದೇನು H ಇದೆಯಲ್ಲ, H ತನ್ನ 2 ಎಲೆಕ್ಟ್ರಾನ್ ಅನ್ನ ಇಲ್ಲಿ ಕೊಟ್ಬಿಡುತ್ತೆ. ಸೊ ಅವಾಗ ಈ ಕಾರ್ಬನ್ ವ್ಯಾಲೆನ್ಸಿ ಚೇಂಜ್ ಆಗಬೇಕು, ಯಾಕಂದ್ರೆ ಒಂದು ಆಲ್ರೆಡಿ 1 2 3 4 ಆಲ್ರೆಡಿ ಇಲ್ಲಿ ಬಂದ್ರೆ 5 ಆಗುತ್ತೆ, 5 ಆಗಬಾರ್ದು 4 ಇರಬೇಕು. ಅವಾಗ ಆಟೋಮೆಟಿಕ್ ಏನಾಗ್ತಿತ್ತು ಅಂತಂದ್ರೆ ಈ OH ಮೈನಸ್ ಆಗುತ್ತಾ, ನಂತರ ಆ H+ ಕೂಡಿ ಮೈನಸ್ ನಮಗೆ 5 ಕೊಡೋಕೆ ಏನು ಬರ್ತಿತ್ತು ಅಂತಂದ್ರೆ ಇಲ್ಲಿ ಮೈನಸ್ ಆಫ್ H2O gives a 2-hydroxy benzaldehyde, or ಇದಕ್ಕೆ ಏನಂತೀವಪ್ಪ ಅಂತಂದ್ರೆ ನಾವು ಸ್ಯಾಲಿಸೈಲ್ಡಿಹೈಡ್ ಅಂತೀವಿ. The reaction is called as Reimer-Teimer reaction. Very 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 important. ಇದರ ಮೆಕ್ಯಾನಿಸಮ್ ನಾನು ಹೇಳ್ತೀನಿ. ಮೆಕ್ಯಾನಿಸಮ್ ಅಂತಂದ್ರೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡೀನಿ. ಫಸ್ಟ್ ಇಲ್ಲಿ ಇದರ ಒಂದು Cl ಇದರ H ಕೂಡಿ HCl ಮೈನಸ್ ಆಫ್ HCl ಆಗಿ ಹೋಗುತ್ತಾ. ಸೊ ಇಟ್ ಬಿಕಮ್ಸ್ CHCl2. Further this CHCl2 2 NaOH, ಇಲ್ಲಿ 2 Na 2 Cl 2 NaC minus 2 NaCl, ಈ 2 OH ಇಲ್ಲಿ ಬಂದು ಸಬ್ಸ್ಟಿಟ್ಯೂಟ್ ಆಗ್ತಾವೆ. ಫರ್ದರ್ ಅದನ್ನ ಆಸಿಡಿಫೈಡ್ ಮಾಡ್ತೀವಿ, ಅವಾಗ ವಾಟರ್ ರಿಮೂವ್ ಆಗುತ್ತಾ, ನಮಗೆ ಏನು ಸಿಗ್ತೈತಪ್ಪ ಅಂತಂದ್ರೆ ಸ್ಯಾಲಿಸೈಲ್ಡಿಹೈಡ್ ಸಿಗುತ್ತೆ. ಈ ಸೆಂಟೆನ್ಸ್ ಒಳಗಡೆ ಯಾವ ರೀತಿ ಬರೀಬೇಕು, ಓನ್ಲಿ ಒಂದು ವರ್ಡ್ನಾಗ ಹೇಳ್ತೀನಿ. ವೆನ್ ಫೆನಾಲ್ ಈಸ್ ರಿಯಾಕ್ಟ್ ವಿತ್ ಕ್ಲೋರೋಫಾರ್ಮ್ ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್, ಇಟ್ ಗಿವ್ಸ್ ಅ ಇಂಟರ್ಮೀಡಿಯೇಟ್ ಅನ್ಸ್ಟೇಬಲ್ ಇಂಟರ್ಮೀಡಿಯೇಟ್ ಪ್ರಾಡಕ್ಟ್. Okay, further the introduce of CHO group at the para position of at the ortho position of phenol, it gives salicylaldehyde. The reaction is called as Reimer-Teimer reaction. Own word nag bariri. So ಏನು ತೊಂದರೆ ಆಗೋದಿಲ್ಲ, ನೀವು ಅಷ್ಟು ಗೊತ್ತಿರಬೇಕು ನಿಮಗೆ. ಆಮೇಲೆ ಲಾಸ್ಟ್ ಪ್ರಾಡಕ್ಟ್ ನೇಮ್ ಗೊತ್ತಿರಬೇಕು, ಫಸ್ಟ್ ಪ್ರಾಡಕ್ಟ್ ನೇಮು ಮತ್ತು ರಿಯೇಜೆಂಟ್ ಗೊತ್ತಿರಬೇಕು. The reaction is called as Reimer-Teimer reaction. This is third and very very important reaction of phenol. So ಇಲ್ಲಿ ಎರಡು ನೇಮ್ ರಿಯಾಕ್ಷನ್ ನೋಡಿದ್ವಿ. ಈಗ ಒಂದು Hobbes ರಿಯಾಕ್ಷನ್, ಎರಡನೇದು ಯಾವ್ದಪ್ಪ ಅಂತಂದ್ರೆ Reimer-Teimer reaction. Okay, fourth property ಯಾವ್ದು ಸರ್, phenol fourth property ಯಾವ್ದು? very simple reaction. First year ನಲ್ಲಿ ಬರ್ತೀವಿ, reaction with zinc dust. Reaction with zinc. Reaction with zinc. Yes, phenol is reacting with zinc. ನಿಮಗೆ ಗೊತ್ತು phenol is reacting with zinc. Zinc ಅಂತಂದ್ರೆ ಅದನ್ನ zinc dust ಅನ್ನೋದು. Phenol is reacting with zinc dust. It gives benzene and zinc oxide. It gives benzene and zinc oxide. ನೋಡ್ರಿ ಇದಕ್ಕೆ ನಾನು ರಿಡಕ್ಷನ್ ರಿಯಾಕ್ಷನ್ ಅಂತೀನಿ. ರಿಡಕ್ಷನ್ ಅಂತಂದ್ರೆ ಏನೇನ್ರಿ, ಅಡಿಷನ್ ಆಫ್ ಹೈಡ್ರೋಜನ್ ಆರ್ ರಿಮೂವಲ್ ಆಫ್ ಆಕ್ಸಿಜನ್. ಇಲ್ಲಿ ಇದ್ದ ಆಕ್ಸಿಜನ್ ಅನ್ನ ರಿಮೂವ್ ಮಾಡಿ ಬಿಡ್ತಿದ್ರು. ಯಾವ್ದು ಹೇಳ್ರಿ, ನಮ್ದು ಜಿಂಕ್ ಅನ್ನೋದು. ಓಕೆ, ಸೊ ರಿಯಾಕ್ಷನ್ ಆಫ್ ಫಿನಾಲ್ ಒಳಗಡೆ ನಾವು ವರ್ಡ್ನಾಗ ಯಾವ ರೀತಿ ಬರಬೇಕಂದ್ರೆ ಫಿನಾಲ್ ಈಸ್ ರಿಯಾಕ್ಟ್ ವಿತ್ ಜಿಂಕ್, ಇಟ್ ಗಿವ್ಸ್ ಬೆಂಜಿನ್ ಅಂಡ್ ಜಿಂಕ್ ಆಕ್ಸೈಡ್. ಸೊ ಈ ರಿಯಾಕ್ಷನ್ ಸಿಂಪ್ಲಿ ಏನಂತೀವಪ್ಪ ಅಂತಂದ್ರೆ ನಾವು ರಿಡಕ್ಷನ್ ರಿಯಾಕ್ಷನ್ ಅಂತೀವಿ. ಬಿಕಾಸ್ ಇಟ್ ರಿಮೂವ್ ದ ಆಕ್ಸಿಜನ್ ಅಂಡ್ ಅಥವಾ ಆ್ಯಡ್ ದ ಹೈಡ್ರೋಜನ್. ಈ ಹೈಡ್ರೋಜನ್ ಬಂದು ಇಲ್ಲಿ ಆ್ಯಡ್ ಆಗುತ್ತಾ, ಈ ಆಕ್ಸಿಜನ್ ರಿಮೂವ್ ಆಗುತ್ತಾ. ಸೊ ದಿಸ್ ಇಸ್ ಅವರ್ ಫೋರ್ತ್ ಪ್ರಾಪರ್ಟಿ, ದಟ್ ಈಸ್ ರಿಯಾಕ್ಷನ್ ವಿತ್ ಜಿಂಕ್. ಇಲ್ಲಿ 4 ಪ್ರಾಪರ್ಟಿ ನೋಡಿದ್ವಿ. ಅಂಡ್ ಲಾಸ್ಟ್ ಪ್ರಾಪರ್ಟಿ ಆಫ್ ದ ಫಿನಾಲ್ ಈಸ್, and fifth property of the phenol, oxidation.
Yes, phenol is react or oxidized in the presence of sodium dichromate, okay, or Na2Cr2O7 or K2Cr2O7, potassium dichromate or sodium dichromate. ಈ ಫೆನಾಲ್ ಅನ್ನು ಡೈರೆಕ್ಟ್ ಆಕ್ಸಿಡೇಷನ್ ಇದೆ. Phenol is oxidized by the Na2Cr2O7 or K2Cr2O7. Phenol is converted into benzoquinone. Phenol is converted into one marks ಕೇಳ್ತಾರೆ ಭಾಳ ಇಂಪಾರ್ಟೆಂಟ್ benzoquinone. Phenol is converted into benzoquinone. So ಇಷ್ಟು ನಿಮಗೆ 5 chemical properties ಗೊತ್ತಿರಬೇಕು. So I repeat again, this is the last property of the chemical property of the phenol. Phenol is oxidized by the Na2Cr2O7 or K2Cr2O7. It gives benzoquinone. So no byproduct. ಇದೆಲ್ಲ ಏನಪ್ಪ ಅಂತಂದ್ರೆ ನಮಗೆ ಮೆಕ್ಯಾನಿಸಮ್ ಇರ್ತವೆ. Just addition of oxygen, one extra oxygen add ಆಗುತ್ತೆ. So that's why it is oxidation reaction. So total 5 properties. First ನಾವು ಏನು ಡಿಸ್ಕಸ್ ಮಾಡಿದ್ವಿ ಹೇಳ್ರಿ, electrophilic substitution reactions. ಅದರಲ್ಲಿ nitration and halogenation. Second one is a Pope's reaction, very important. Third one is a Pope's reaction ಒಳಗಡೆ salicylic acid, trimer reaction, that is salicylaldehyde. And fourth one is a reaction with zinc test, and fifth one is a oxidation reaction. Okay, ಇನ್ನು ನೆಕ್ಸ್ಟ್ ಈಥರ್ ಅನ್ನು ಡಿಸ್ಕಸ್ ಮಾಡೋದು. ಇಲ್ಲಿ ತನಕ ಆಲ್ಕೋಹಾಲ್ಸ್ ಆಯಿತು, ಫಿನಾಲ್ಸ್ ಆಯಿತು, ಎಲ್ಲ ಕಂಪ್ಲೀಟ್ ಮುಗೀತು. ಇನ್ನು ಈಥರ್ಸ್ ನಾವು ಇಂಟ್ರೊಡಕ್ಷನ್ ಪಾರ್ಟ್ ನೋಡಿವೆಲ್ಲ. ಜಸ್ಟ್ ಏನು ನೋಡ್ಬೇಕಂತಂದ್ರೆ ಅಲ್ಲಿ ಪ್ರಿಪ್ರೇಷನ್ ನೋಡಬೇಕು. ಒಂದು 2 ಪ್ರಿಪ್ರೇಷನ್ಸ್ ಅದಾವು. ಆಮೇಲೆ ಕೆಲವೊಂದಿಷ್ಟು ಕೆಮಿಕಲ್ ಪ್ರಾಪರ್ಟಿ ನೋಡಬೇಕು. ಫಿಸಿಕಲ್ ಪ್ರಾಪರ್ಟಿ ನೋಡೋಣ, ಅಲ್ಲೇ ಫಿಸಿಕಲ್ ಪ್ರಾಪರ್ಟಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಕೆಮಿಕಲ್ ಪ್ರಾಪರ್ಟೀಸನ್ನು ನೋಡಬೇಕು. ಸೊ ಅಷ್ಟು ನೋಡಿದರೆ ಮ್ಯಾಕ್ಸಿಮಮ್ ಇನ್ 2 ಕ್ಲಾಸಸ್ 2 ವಿಡಿಯೋಸ್ ಒಳಗಡೆ ಈ ಚಾಪ್ಟರ್ ಕಂಪ್ಲೀಟಾಗಿ ಮುಗಿಯುತ್ತೆ. ಸೊ ಎಲ್ಲ ನೋಟ್ಸ್ ಬರ್ಕೋರಿ, ಸರಿಯಾಗಿ ಎಲ್ಲ ಬರೋದು ತೆಗೀರಿ. ಆಮೇಲೆ ಸ್ವಲ್ಪ ವಾಯ್ಸಲ್ಲಿ ಎಕೋ ಆಗುತ್ತೆ. ಐ ವಿಲ್ ಅರೇಂಜ್ ನೆಕ್ಸ್ಟ್ ಕ್ಲಾಸ್ ನೆಕ್ಸ್ಟ್ ವಿಡಿಯೋಸ್ ಒಳಗಡೆ ಸ್ವಲ್ಪ ವಾಯ್ಸ್ ಬಗ್ಗೆ ನಾನು ಇದನ್ನು ಮಾಡ್ತೀನಿ. ಓಕೆ, ಸೊ ಕೀಪ್ ವಾಚಿಂಗ್.